ಸರ್, ಈ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಯೋಜನೆ 371J ಘೋಷಣೆ ಆದ ಬಳಿಕ ಬಂದಂತಹ ಅನುದಾನದಲ್ಲಿ ಕಲ್ಯಾಣ ಕರ್ನಾಟಕವನ್ನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕಾಗಿತ್ತು. ಕಲ್ಯಾಣ ಕರ್ನಾಟಕದ ರಸ್ತೆಗಳು ಬಂಗಾರದ ರಸ್ತೆಗಳು. ನಾನು ಒಂದು ಪರ್ಸ್ಪೆಕ್ಟಿವ್ ಪ್ಲಾನ್ ಮಾಡಬೇಕು ಅಂತೇಳಿ ಸಲಹೆ ಕೊಟ್ಟಿದ್ದೀನಿ. ಮುಂದೆ ಬರ್ತಕ್ಕಂಥ 10-15 ವರ್ಷಗಳಲ್ಲಿ ಯಾವ ಭಾಗದಲ್ಲಿ ಎದರ ಬಗ್ಗೆ ಗಮನ ಕೊಡಬೇಕು, ಶಿಕ್ಷಣ ಬಗ್ಗೆ, ನೀರಾವರಿ ಬಗ್ಗೆ, ಅರಣ್ಯದ ಬಗ್ಗೆ, ರಸ್ತೆಗಳ ಬಗ್ಗೆ, ಹೈನುಗಾರಿಕೆ ಬಗ್ಗೆ ಇನ್ನೂ ಆಗಿಲ್ಲ. ಅದು ಮಾಡ್ತೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಆಗಬೇಕು, ಎಷ್ಟೆಷ್ಟು ಅನುದಾನ ಸಿಗಬೇಕು ಅನ್ನೋದನ್ನು ಈಗ ಪ್ಲ್ಯಾನ್ ಮಾಡ್ತೀವಿ. ಪ್ಲ್ಯಾನ್ ಮಾಡಿದ್ಮೇಲೆ ಸರಿ ಹೋಗ್ತದೆ. ಸರ್, ಒಂದು ಮಂಡಳಿ ಮಾಡಿದಿರಾ, ಪ್ರತಿ ಬಾರಿನೂ ಕೂಡ ಮಂಡಳಿಯಲ್ಲಿ ಕೂತು ಚರ್ಚೆ ಮಾಡಬೇಕು, ಮಂಡಳಿ ಅಪ್ರೂವಲ್ ಮಾಡಬೇಕು, ಅದಕ್ಕೆ ಸಚಿವರ ಅನುಮೋದನೆ ಬೇಕು. ಒಬ್ಬ ಹಿರಿಯ ಶಾಸಕರಾಗಿ ನೀವು ಹೋಗಿ ಸಚಿವರ ಹತ್ರ ಬೇಡಬೇಕಾ? ಒಬ್ಬ ಮಂಡಳಿ ಅಧ್ಯಕ್ಷರ ಹತ್ರ ಹೋಗಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಬದಲಾವಣೆ ಮಾಡೋದು. ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕ್ಯಾಬಿನೆಟ್ ಮಂತ್ರಿನೇ ಅದರ ಅಧ್ಯಕ್ಷ ಆಗಿರಬೇಕು ಅಂತ ಇತ್ತು. ಅದು ಸರಿ ಇತ್ತು. ಯಾಕಂದರೆ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಅದನ್ನು ಪ್ರಸ್ತಾಪ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಸಾಧ್ಯ ಇತ್ತು. ಇವತ್ತು ಹಿಂದಿನ ಸರ್ಕಾರ ಶಾಸಕರನ್ನ ಖುಷಿ ಪಡಿಸಬೇಕಂತೇಳಿ ಮಾಡಿದ್ರು. ಅದೇ ಪರಂಪರೆ ಮುಂದುವರ್ಕೊಂಡು ಬಂದರು. ಈಗ ನಮ್ಮಲ್ಲಿ ಕೂಡ ಶಾಸಕರು ಇದ್ದಾರೆ, ಅವರು ಕ್ಯಾಬಿನೆಟ್ಗೆ ಹೋಗಂಗಿಲ್ಲ, ಸಚಿವರ ಹತ್ರ ಹೋಗಂಗಿಲ್ಲ. ತಾವು ಅದನ್ನು ಪ್ರಶ್ನೆ ಮಾಡ್ಬೋದಲ್ಲ. ಈಗ ತಾವು ಮುಖ್ಯಮಂತ್ರಿಗಳಿಗೆ ಸಮೀಪ ಇರುವಂತವ್ರು, ಈಗ ಬಿಜೆಪಿ ಅವ್ರು ಮಾಡಿದಂತ ಸಂಪ್ರದಾಯವನ್ನ ನೀವ್ಯಾಕೆ ಮುಂದುವರ್ಸ್ಕೊಂಡು ಹೋಗ್ತೀರಾ? ನನಗೆ ವೈಯಕ್ತಿಕವಾಗಿ ಕೇಳಿದ್ರೆ ಪ್ರತ್ಯೇಕವಾದಂತ ಒಂದು ಮಂತ್ರಾಲಯ ಮತ್ತು ಅದಕ್ಕೆ ಮಂತ್ರಿ ಇದ್ರೆ ಬಹಳ ಒಳ್ಳೆಯದು. ಈಗ ಯೋಜನಾ ಇಲಾಖೆ ಇದೆಲ್ಲ ಬರ್ತದೆ. ಯೋಜನೆ ಇಲಾಖೆ ಯೋಜನೆ ಮಂತ್ರಿ ಇದ್ದಾರೆ, ಅದನ್ನ ಸಾಲದು. ಪ್ರತ್ಯೇಕವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಒಬ್ಬ ಸಚಿವನನ್ನಾಗಿ ಮಾಡಿ ಒಂದು ಪ್ರತ್ಯೇಕವಾದಂಥ ಖಾತೆಯನ್ನು ಮಾಡಿದ್ರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ತಾವು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿರುವಂತವ್ರು ಮುಖ್ಯಮಂತ್ರಿಗಳ ಆಪ್ತರು. ಇದ್ರ ಬಗ್ಗೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳ ಜೊತೆ ಏನಾದ್ರು ಚರ್ಚೆ ಮಾಡಿದ್ರ ಅಂತ? ಚರ್ಚೆ ಮಾಡಿದ್ದೀವಿ, ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ವರ್ಷ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆದರೆ ಹಳಿ ತಪ್ಪಿ 35 ವರ್ಷ ಆಯಿತು. ರಾಜೀವ್ ಗಾಂಧಿ ಅವರು ಏನೋ ವಿಕೇಂದ್ರೀಕರಣ ವ್ಯವಸ್ಥೆ ತಂದರು, ತಂದ ಮೇಲೆ ಅದು ಅನುಷ್ಠಾನ ಆಗಲಿಲ್ಲ. ಇವತ್ತು ಕೂಡ ಜಿಲ್ಲೆಯಲ್ಲಿ ಪ್ಲ್ಯಾನಿಂಗ್ ಕಮಿಟಿಗಳಿಲ್ಲ. ಪ್ಲ್ಯಾನಿಂಗ್ ಕಮಿಟಿಗಳಿದ್ದರೂ ಕೂಡ ಫಂಕ್ಷನ್ ಮಾಡಿಲ್ಲ, ಸಭೆಗಳು ನಡೆದಿಲ್ಲ. ಹೀಗಾಗಿ ಅದನ್ನು ಟ್ರ್ಯಾಕ್ ಮೇಲೆ ತರಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ರಾಜ್ಯದಲ್ಲಿ ಈ ಬಾರಿ ಉತ್ತರ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿರ್ಬೋದು, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗದೆ ಇರುವಂತದ್ದು, ಇದರ ನೇರ ಪರಿಣಾಮ ರಾಜ್ಯ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತಹ ಚರ್ಚೆ ಅನ್ನುವಂಥದ್ದನ್ನ ವಿಧಾನಸಭೆಯಲ್ಲಿ ವಿಪಕ್ಷಗಳು, ನಾಯಕರುಗಳು ಸೇರಿದಂತೆ ಶಾಸಕರು ಸೇರಿದಂತೆ ಒಕ್ಕೂರಿನಿಂದ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ನಾಯಕತ್ವದ ಕಚ್ಚಾಟ, ಇದರ ಎಫೆಕ್ಟ್ ಆಗಿದೆಯಾ? ನಮ್ಮಲ್ಲಿ ವಿಷಯ ಬಂದಾಗ ಒಗ್ಗಟ್ಟಾಗ್ತೀವಿ. ಮೊನ್ನೆ ಶರಣು ಸಲಗರ ವಿಷಯ ಎತ್ತಿದ್ರು, ನಾನು ಅವ್ರಿಗೆ ಬೆಂಬಲ ಮಾಡಿದೆ. ವಿಷಯ ಬಗ್ಗೆ ಯಾರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಸರ್ಕಾರದ ನಾಯಕತ್ವದಲ್ಲಿ ಇರುವಂತಹ ಗೊಂದಲದಿಂದ ಉತ್ತರ ಕರ್ನಾಟಕ ಅಭಿವೃದ್ಧಿನೂ ಆಗ್ತಿಲ್ಲ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿನೂ ಆಗ್ತಿಲ್ಲ, ಇಡೀ ರಾಜ್ಯದ ಅಭಿವೃದ್ಧಿನೇ ಆಗ್ತಿಲ್ಲ ಅನ್ನುವಂತಹ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ವಿಪಕ್ಷದವರು ಇರೋದು. ಒಪ್ಪೋದಿಲ್ಲ. ಇದು ಆಂತರಿಕ ವಿಷಯಗಳು, ಅವ್ರ ರಾಜ್ಯದ ಮೇಲೆ ಏನು ಪರಿಣಾಮ ಇರಲ್ಲ. ಸರ್ಕಾರ ಚೆನ್ನಾಗಿ ನಡೆದಿದೆ, ಕೆಲಸ ಮಾಡ್ತಾ ಇದೆ, ಅನುಷ್ಠಾನ ಆಗ್ತಾ ಇದೆ, ಇನ್ನೂ ಆಗಬೇಕು. ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಈಗ ಇರುವಂತಹ ಎಲ್ಲಾ ಸಚಿವರು ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದಾರ, ಆಕ್ಟಿವ್ ಆಗಿ ಇಲಾಖೆಗಳನ್ನ ನಿಭಾಯಿಸ್ತಾ ಇದಾರ. 2.5 ವರ್ಷ ಕಂಪ್ಲೀಟ್ ಆಗಿದೆ. ಮಾಡಲ್ಲ ನಾನು, ನಮ್ಮ ಸರ್ಕಾರ ಇದು. ಅದು ಎಷ್ಟು ಕೆಲಸಗಳು ಮಾಡಬೇಕಾಗಿತ್ತು ಅಷ್ಟು ಮಾಡಕ್ಕಾಗ್ತಾ ಇಲ್ಲ. 2.5 ವರ್ಷ ಕಂಪ್ಲೀಟ್ ಆಯ್ತು ಸರ್ ಸರ್ಕಾರಕ್ಕೆ. 2.5 ವರ್ಷ ದೊಡ್ಡ ಮೆಜಾರಿಟಿ MLA-ಗಳು ಮನುಷ್ಯರು ಕೆಲಸ ಮಾಡ್ತಾ ಇದ್ದಾರೆ. ಕೆಲವರು ಪಾಪ ಅವ್ರಿಗೆ ಆಗ್ತಾ ಇಲ್ಲೋ ಗೊತ್ತಿಲ್ಲೋ ಅಷ್ಟು ಪರಿಣಾಮಕಾರಿ ಕೆಲಸ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದಗಳು ಸರ್. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.